ಆ ಹಾಡು ಹಾಡಲಾಗದೆ ಗಳಗಳನೆ ಅತ್ತಿದ್ದ ಜಾನಕಮ್ಮ. ರೆಕಾರ್ಡಿಂಗ್ ನಿಲ್ಲಿಸಿ ಮೂಕ ವಿಸ್ಮಿತರಾಗಿ ನಿಂತ ಇಳಿಯರಾಜ. ಗಾನ ಸರಸ್ವತಿಯನ್ನೇ ಭಾವುಕಗೊಳಿಸಿದ ಆ ಹಾಡು ಯಾವುದು ಗೊತ್ತಾ? ಎಸ್ ಜಾನಕಿ. ಭಾರತೀಯ ಸಂಗೀತ ಲೋಕಕ್ಕೆ ಸಿಕ್ಕ ಬೆಲೆ ಕಟ್ಟಲಾಗದ ಅನರ್ಘ್ಯ ರತ್ನ. ಜಾನಕಮ್ಮನ ಬಗ್ಗೆ ಹೇಳೋಕೆ ಹೊರಟ್ರೆ ಸಂಗೀತವೆಂಬ ಸಾಗರದಲ್ಲಿನ ಒಂದಿಡಿ ನೀರನ್ನ ಹಿಡಿದಂತೆ. ಜಾನಕಮ್ಮನ ಧ್ವನಿಗಿರುವ ಮಾಂತ್ರಿಕ ಶಕ್ತಿಯೇ ಅವರನ್ನ ಸಾಧನೆ ಎಂಬ ಮೇರು ಮಂದಾರ ಪರ್ವತದ ತುತ್ತ ತುದಿಯಲ್ಲಿ ನಿಲ್ಲಿಸಿರುವುದು. ಪುಟ್ಟ ಮಗುವಿನ ಮುಗ್ಧತೆಯನ್ನ ಹಾಡುವ ಜಾನಕಮ್ಮ 16 ವರ್ಷದ ಹುಡುಗಿಯ ಭಾಷೆಯಲ್ಲಿ ಮಾತನಾಡ್ತಾರೆ. ಮಧ್ಯ ವಯಸ್ಸಿನ ಮಹಿಳೆಯ ಭಾವನೆಗಳನ್ನ ಕಟ್ಟಿಕೊಡುವ ಗಾನಕೋಗಿಲೆ ವೃದ್ಧ ಮಹಿಳೆಯರ ದಣಿದ ಜೀವದ ಅನುಭೂತಿಯನ್ನ ವ್ಯಕ್ತಪಡಿಸುತ್ತಾರೆ. ಕೋಪ, ನಾಚಿಕೆ, ನಗು ಹೀಗೆ ಪ್ರತಿಯೊಂದು ಭಾವನೆಯು ಜಾನಕಮ್ಮನ ಧ್ವನಿಯಲ್ಲಿ ಮೇಳೈಸಿದೆ. ಈ ಸ್ವರಗಂಗೆಯ ಪ್ರವಾಹ ಗಡಿ ಭಾಷೆಗಳನ್ನ ಮೀರಿ ಜನಮನ ರಂಜಿಸಿದೆ. ಈ ಗಾನ ಸರಸ್ವತಿಯ ಸುಂದರ ಧ್ವನಿ ಯುಗಗಳ ಗಡಿಗಳನ್ನು ದಾಟಿದೆ. ಹಾಡುಗಾರಿಕೆಯಲ್ಲಿದ್ದ ಮಿತಿಗಳನ್ನ ಅಳಿಸಿ ಹಾಕಿದೆ. ದೇಶಾದ್ಯಂತ ಹಲವಾರು ಸಂಗೀತ ನಿರ್ದೇಶಕರು ಮತ್ತು ಗೀತರಚನೆಕಾರರ ಆಲೋಚನೆಗಳಿಗೆ ಜೀವ ತುಂಬಿದೆ. ಅದರಲ್ಲಿ ಮುಖ್ಯವಾಗಿ ಎಸ್ ಜಾನಕಿಯವರು ಖ್ಯಾತ ಸಂಗೀತ ನಿರ್ದೇಶಕ ಇಳಿಯರಾಜ ಅವರ ಆಸ್ಥಾನ ಗಾಯಕಿಯಾಗಿದ್ರು. ಯಾಕಂದ್ರೆ ಈ ಗಾನ ಕೋಗಿಲೆಯ ಪ್ರತಿ ಹಾಡು ಅಮೃತಧಾರೆ, ಸುರಗಂಗೆಯ ಧ್ವನಿ ಪ್ರಯೋಗಶಾಲೆಯಾಗಿತ್ತು. ಇದೇ ಕಾರಣಕ್ಕೆ ಇಳಿಯರಾಜ ಅವರ ಮೊದಲ ಆಯ್ಕೆಯ ಗಾಯಕಿ ಎಸ್ ಜಾನಕಿಯಾಗಿದ್ರು. ಚಿತ್ರರಂಗದಲ್ಲಿ ಅನೇಕ ಸಂಗೀತ ನಿರ್ದೇಶಕರು ಬಂದ್ರು. ಇಳಿಯರಾಜ ಅವರಿಗೆ ತಮ್ಮದೇ ಆದ ವಿಶೇಷ ಸ್ಥಾನವಿದೆ. ಯಾಕಂದ್ರೆ ಇಳಿಯರಾಜ ಅವರ ಹಳ್ಳಿಯ ಸೊಗಡಿನ ಹಾಡುಗಳಿಗೆ ಜೀವ ತುಂಬಿದ್ದೇ ಎಸ್ ಜಾನಕಿ. ದುಃಖ, ಸಂತೋಷ, ಅಳು, ನಗು ಹೀಗೆ ಯಾವುದೇ ಭಾವನೆಗಾದ್ರೂ ಇಳಿಯರಾಜ ಕನಸಿಗೆ ಜೀವ ತುಂಬಿದ ಸುರಗಂಗೆ ಜಾನಕಿ. ಇದೇ ಕಾರಣಕ್ಕೋ ಏನು ಇಳಿಯರಾಜ ತಮ್ಮ ಬಹುತೇಕ ಚಿತ್ರಗಳಲ್ಲಿ ಎಸ್ ಜಾನಕಿಯವರಿಂದಲೇ ಹಾಡಿಸಿದ್ದಾರೆ. ಇಳಿಯರಾಜ ಅವರಿಗೆ ಅನೇಕ ಹಿಟ್ ಹಾಡುಗಳನ್ನ ನೀಡಿದ ಸ್ವರಗಂಗೆ ಅವರದ್ದೇ ಒಂದು ಹಾಡನ್ನ ಹಾಡಲಾಗದೆ ಅತ್ತ ಘಟನೆ ಕೂಡ ನಡೆದಿತ್ತು. ಈ ಬಗ್ಗೆ ಜಾನಕಿಯವರೇ ಹಲವು ಸಂದರ್ಶನಗಳಲ್ಲಿ ಹೇಳಿಕೊಂಡಿದ್ದಾರೆ. ಸಾಮಾನ್ಯವಾಗಿ ಜಾನಕಿಯವರು ವೇದಿಕೆ ಮೇಲೆ ಅಥವಾ ರೆಕಾರ್ಡಿಂಗ್ ಥಿಯೇಟರ್ನಲ್ಲಿ ಹಾಡುವಾಗ ಭಾವುಕರಾಗ್ತಿರಲಿಲ್ಲ. ಅವರ ದೇಹ ಕೂಡ ಅಲುಗಾಡ್ತಿರಲಿಲ್ಲ. ಒಂದೇ ಕಡೆ ನಿಂತು ಹಾಡುತ್ತಿದ್ರು. ಆದ್ರೆ ಇಳಿಯರಾಜ ಅವರ ಅದೊಂದು ಹಾಡು ಗಂಧರ್ವ ಗಾಯಕಿಯನ್ನೇ ಅಲುಗಾಡಿಸಿತ್ತು. ಆ ಹಾಡೇ ಅಚ್ಚಾಣಿ ಚಿತ್ರದ ಮಾತಾ ಉನ್ ಕೋವಿಲಿಲ್. ಸಾವಿರದ 1978ರಲ್ಲಿ ತೆರೆಕಂಡ ಈ ಚಿತ್ರದಲ್ಲಿ ಮುತ್ತುರಾಮನ್, ಲಕ್ಷ್ಮಿ, ಅಶೋಕನ್, ಮನೋರಮಾ ಸೇರಿದಂತೆ ಹಲವರು ಪ್ರಮುಖ ಪಾತ್ರಗಳಲ್ಲಿ ನಟಿಸಿದ್ರು. ಈ ಚಿತ್ರದ 4 ಹಾಡುಗಳು ಜನಪ್ರಿಯವಾಗಿದ್ದವು. ಎಸ್ ಜಾನಕಿ ಹಾಡಿದ ಮಾತಾ ಉನ್ ಕೋವಿಲಿಲ್ ಹಾಡು ಎಂದಿಗೂ ದೇವಸ್ಥಾನದ ಹಬ್ಬಗಳಲ್ಲಿ ಕೇಳಿಬರುತ್ತೆ. ಈ ಹಾಡನ್ನ ಕೇವಲ 3 ಗಂಟೆಯಲ್ಲಿ ಸಿದ್ಧಪಡಿಸಲಾಗಿತ್ತು. ರೆಕಾರ್ಡಿಂಗ್ ಥಿಯೇಟರ್ನಲ್ಲಿ ಈ ಹಾಡನ್ನ ಹಾಡುವಾಗ ಜಾನಕಿಯವರು ತುಂಬಾ ಭಾವುಕರಾಗಿ ಬಿಟ್ರಂತೆ. ವಾಲಿ ಅವರ ಸಾಹಿತ್ಯ ಹಾಗೂ ಇಳಿಯರಾಜ ಅವರ ಸಂಗೀತ ಸುರಗಂಗೆಯ ಕಣ್ಣುಗಳಲ್ಲೂ ಅಶ್ರು ಧಾರಿಯನ್ನ ಉಕ್ಕಿಸಿಬಿಟ್ಟಿತು. ಹಾಡುತ್ತಲೇ ಇದ್ದ ಜಾನಕಮ್ಮ ಕೊನೆಗೆ ತಡೆಯಲಾಗದೆ ಬಿಕ್ಕಿ ಬಿಕ್ಕಿ ಅಳಲು ಶುರು ಮಾಡಿಬಿಟ್ಟಿದ್ರು. ತಮಿಳುನಾಡಿನ ಚಿತ್ರರಂಗ ಕಂಡ ದಿಗ್ಗಜ ಸಾಹಿತಿ ವಾಲಿ ಬರೆದಿದ್ದ ಆ ಹೃದಯ ಸ್ಪರ್ಶಿ ಸಾಲುಗಳು ಜಾನಕಮ್ಮನ ಮಾತ್ರ ಹೃದಯವನ್ನ ಕಲಕಿಬಿಟ್ಟಿತು. ಪಿಳ್ಳೈ ಪೇರಾದ ಪೆಣ್ಣೈ ತಾಯಾನದು, ಅನ್ನೈ ಇಲ್ಲಾದ ಮಗನೈ ತಾಲಾಟದು. ಅಂದ್ರೆ ಮಕ್ಕಳನ್ನ ಹೆರದ ಹೆಣ್ಣು ತಾಯಿಯಾದಳು, ತಾಯಿ ಇಲ್ಲದ ಮಗನಿಗೆ ಜೋಗುಳ ಹಾಡುತ್ತಿದ್ದಾಳೆ ಎಂಬ ಸಾಲುಗಳನ್ನ ಹಾಡುವಾಗ ಜಾನಕಿ ಕಣ್ಣೀರಾಗಿ ಬಿಟ್ಟರು. ಇಳಿಯರಾಜ ರೆಕಾರ್ಡಿಂಗ್ ನಿಲ್ಲಿಸಿ ಒಂದು ಕ್ಷಣ ಮೂಕ ವಿಸ್ಮಿತರಾಗಿ ಬಿಟ್ರು. ವಾಲಿಯವರ ಅದ್ಭುತ ಸಾಲುಗಳು, ಇಳೆಯರಾಜರ ಮನೋಜ್ಞ ಸಂಗೀತ ಸ್ವರಗಂಗೆಯನ್ನ ಭಾವುಕತೆಯ ಕಡಲಲ್ಲಿ ಮುಳುಗೇಳುವಂತೆ ಮಾಡಿತು. ಜಾನಕಮ್ಮ ಹಾಡುವುದನ್ನ ನಿಲ್ಲಿಸಿದಾಗ ಇಳೆಯರಾಜ ಏನಾಯಿತು ಅಂತ ಕೇಳ್ತಾರೆ. ಈ ಸಾಲುಗಳನ್ನ ಹಾಡಲು ನನ್ನಿಂದ ಸಾಧ್ಯವಾಗ್ತಿಲ್ಲ, ಇವು ನನ್ನನ್ನ ಏನೋ ಮಾಡ್ತಿವೆ ಅಂತ ಹೇಳಿ ಮತ್ತೆ ಅಳೋಕೆ ಶುರು ಮಾಡ್ತಾರೆ. ನಂತರ ಇಳಿಯರಾಜ ಅವರು ಜಾನಕಿಯವರನ್ನ ಸಮಾಧಾನ ಪಡಿಸಿ ಕೆಲವು ಗಂಟೆಗಳ ವಿರಾಮ ನೀಡ್ತಾರೆ. ಕೊನೆಗೆ ಜಾನಕಿ ಸಮಾಧಾನಗೊಂಡ ಮೇಲೆ ಈ ಹಾಡನ್ನ ರೆಕಾರ್ಡ್ ಮಾಡ್ತಾರೆ.
ಈ ಹಾಡನ್ನ ಹಾಡುವಾಗ ಜಾನಕಿ ಹೇಗೆ ಅತ್ತರೋ ಹಾಗೆಯೇ ಈ ಹಾಡನ್ನ ಕೇಳುವ ಅನೇಕರು ಎಂದಿಗೂ ಕಣ್ಣೀರು ಹಾಕುವುದುಂಟು. ಇದೇ ಆ ಹಾಡಿನ ದೊಡ್ಡ ಯಶಸ್ಸಿಗೆ ಕಾರಣವಾಯಿತು. ಇಲ್ಲಿ ನಿಮಗೊಂದು ಇಂಟ್ರೆಸ್ಟಿಂಗ್ ವಿಷಯವನ್ನ ಹೇಳಲೇಬೇಕು. ಸಾಹಿತ್ಯ ಮತ್ತು ಸಂಗೀತಕ್ಕೆ ಜಾನಕಿ ಅವರು ಅದೆಷ್ಟರ ಮಟ್ಟಿಗೆ ಜೀವ ತುಂಬುತ್ತಿದ್ರು, ಪ್ರತಿ ಪದಕ್ಕೂ ಅವರು ತುಂಬುತ್ತಿದ್ದ ಭಾವನೆಗಳು ಅದೆಷ್ಟು ಪರಿಪಕ್ವವಾಗಿರುತ್ತಿತ್ತು ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕಿಲ್ಲ. ಕನ್ನಡದಲ್ಲಿ ಜಾನಕಮ್ಮ ಹರಕೆ ಕಟ್ಟಿ ಹಾಡಿದ ಹಾಡ್ಯಾವುದು ಗೊತ್ತಾ? ಹಾಗೆ ನಮ್ಮ ಕನ್ನಡದಲ್ಲೂ ಜಾನಕಮ್ಮನಿಗೆ ಇಂಥದ್ದೇ ಒಂದು ಸನ್ನಿವೇಶ ಎದುರಾಗಿತ್ತು. ಅದು 1977. ಹೇಮಾವತಿ ಚಿತ್ರಕ್ಕೆ ಖ್ಯಾತ ಸಂಗೀತ ಸಂಯೋಜಕ ವೈದ್ಯನಾಥನ್ ಮ್ಯೂಸಿಕ್ ಕಂಪೋಸಿಂಗ್ ಮಾಡುತ್ತಿದ್ರು. ಹೇಮಾವತಿ ಚಿತ್ರಕ್ಕಾಗಿ ವೈದ್ಯನಾಥನ್ ಒಂದು ವಿಭಿನ್ನ ಪ್ರಯೋಗದ ಹಾಡನ್ನ ಸಿದ್ಧಪಡಿಸಿದ್ರು. ಆ ಹಾಡನ್ನ ತೋಡಿ ರಾಗ ಮತ್ತು ಅಭೋಗಿ ರಾಗಗಳನ್ನ ಸಮ್ಮಿಶ್ರಗೊಳಿಸಿ ಸಂಯೋಜಿಸಿದ್ರು. ಅದೇ ಶಿವ ಶಿವ ಎನ್ನದ ನಾಲಿಗೆ ಏಕೆ ಅನ್ನೋ ಹಾಡು. ಸರಿ, ರೆಕಾರ್ಡಿಂಗ್ಗೆ ಬಂದ ಸುರಗಂಗೆಗೆ ಸಂಗೀತಕ್ಕೆ ತಕ್ಕಂತೆ ಸ್ವರವೇ ಹೊರಡೋದಿಲ್ಲ. ಎಷ್ಟೇ ಟೇಕ್ ತಗೊಂಡು ಹಾಡಿದ್ರೂ ಆ ಸಂಗೀತಕ್ಕೆ ತಕ್ಕಂತೆ ಜಾನಕಿಯವರಿಗೆ ಹಾಡಲು ಆಗುವುದೇ ಇಲ್ಲ. ಅದೆಷ್ಟೇ ಟೇಕ್ ತೆಗೆದುಕೊಂಡರೂ ಹಾಡೋಕೆ ಸಾಧ್ಯವಾಗಲಿಲ್ಲ. ಒಂದು ಹಂತದಲ್ಲಿ ವೈದ್ಯನಾಥನ್ ಅವರ ಸಹಾಯಕರು ಸಂಗೀತವನ್ನೇ ಬದಲಾಯಿಸಿ ಬಿಡೋಣ ಅಂತ ಸಂಗೀತ ನಿರ್ದೇಶಕರಿಗೆ ಸಲಹೆ ನೀಡ್ತಾರೆ. ಇದಕ್ಕೆ ವೈದ್ಯನಾಥನ್ ಹೇಳಿದ್ದೇನು ಗೊತ್ತಾ? ಆಕೆಯಿಂದಲೇ ಹಾಡೋಕೆ ಸಾಧ್ಯವಿಲ್ಲ ಅಂದ್ರೆ ಮತ್ತಿನ್ಯಾರು ಹಾಡೋಕೆ ಸಾಧ್ಯ, ಅವರು ಹಾಡ್ತಾರೆ ಬಿಡಿ ಎಂದ್ರಂತೆ. ಈ ಮಾತುಗಳನ್ನ ಕೇಳಿಸಿಕೊಂಡ ಜಾನಕಿಯವರು ತಮ್ಮ ಇಷ್ಟ ದೈವ ರಾಘವೇಂದ್ರ ಸ್ವಾಮಿಗಳಿಗೆ ಹಾಗೂ ರಾಜಾಶ್ರಯವನ್ನ ನಿರಾಕರಿಸಿ ಕೇವಲ ಭಗವಂತನ ನಾಮಸ್ಮರಣೆಯನ್ನೇ ತಮ್ಮ ಸಂಗೀತದ ಉಸಿರಾಗಿಸಿಕೊಂಡ ತ್ಯಾಗರಾಜರನ್ನ ನಮಿಸಿ ತಲಾ 100 ರೂಪಾಯಿ ಹರಕೆ ಕಟ್ಟಿಕೊಳ್ತಾರೆ. ಅಷ್ಟೇ, ಶಿವ ಶಿವ ಎನ್ನದ ನಾಲಿಗೆ ಹಾಡನ್ನ ವೈದ್ಯನಾಥನ್ ಅವರು ಹೇಗೆ ಬಯಸಿದ್ರು ಅಷ್ಟೇ ಮಾಧುರ್ಯ ಭರಿತವಾಗಿ ಜಾನಕಮ್ಮ ಒಂದೇ ಟೇಕ್ನಲ್ಲಿ ಹಾಡಿಬಿಡ್ತಾರೆ. ಹೀಗೆ ಸ್ವರಗಂಗೆ ಹಾಡಿದ ಪ್ರತಿ ಹಾಡಿಗೂ ಒಂದೊಂದು ಕಥೆ ಇದೆ. ಆ ಹಾಡಿಗೆ ಜೀವಂತಿಕೆ ತುಂಬಿದ ರೋಚಕ ಸನ್ನಿವೇಶಗಳಿವೆ. ಪಟ್ಟು ಬಿಡದೆ ಭಗವಂತನನ್ನ ಸ್ಮರಿಸಿ ಹಾಡಿದ ರೋಮಾಂಚನಕಾರಿ ಘಟನೆಗಳಿವೆ. ಇದೇ ಕಾರಣಕ್ಕೆ ಈ ಸ್ವರ ಸಾಮ್ರಾಜ್ಞಿ ಅಚ್ಚಳಿಯದ ಚಾಪು ಮೂಡಿಸಿರುವುದು. ಸ್ಥಾವರಕ್ಕಳಿವುಂಟು ಜಂಗಮಕ್ಕಳಿವಿಲ್ಲ ಅನ್ನೋ ಮಾತಿಗೆ ತಕ್ಕಂತೆ ಜಾನಕಮ್ಮ ದೈಹಿಕವಾಗಿ ಇಂದು ನಮ್ಮೊಂದಿಗಿರದಿದ್ರು ಅವರ ಹಾಡುಗಳು ಎಲ್ಲ ಕಾಲಕ್ಕೂ ಚಿಗುರೊಡೆದ ಹಸಿರಿನಂತೆ ಕಂಗೊಳಿಸುತ್ತಿರಲಿದೆ. ಸಂಜಯ್ ನಾಯ್ಕ್, ನ್ಯೂಸ್ ಡೆಸ್ಕ್, ಅಶ್ವವೇಗ ನ್ಯೂಸ್.